ನಮಸ್ಕಾರ ವೀಕ್ಷಕರೇ, ಸುದ್ದಿ ಮೃದಂಗದ ವಿಶೇಷ ಕಾರ್ಯಕ್ರಮ ಅತಿಥಿ ವಿತ್ ಸುದ್ದಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ರಾಜಕಾರಣದೊಳಗೆ ಮೌಲ್ಯ ಹೊರಟೋಗಿದೆ. ಮೌಲ್ಯಾಧಾರಿತ ರಾಜಕಾರಣ ಅಂತ ಹೇಳಿದ್ರೆ ಹಣ ಮೌಲ್ಯ ಇದ್ದರೇ ರಾಜಕಾರಣ, ಆ ರೀತಿಯ ಅರ್ಥ ಇರುವ ಸಂದರ್ಭದೊಳಗೆ ಮೌಲ್ಯ ರಾಜಕಾರಣ, ಮೌಲ್ಯಾಧಾರಿತ ರಾಜಕಾರಣ ಅಂದಾಗ ನೆನಪಾಗುವಂಥದ್ದು ರಾಮಕೃಷ್ಣ ಹೆಗಡೆ ಅವರು, ವಿ.ಎಸ್. ಕೃಷ್ಣಯ್ಯರವರು, ಟಿ.ಆರ್. ಶಾಮಣ್ಣ ಅವರು. ಆ ಹೆಸರನ್ನು ಹೇಳ್ತಾ ಹೋದರೆ ಬಹುಶಃ ಕೆಲವೊಂದಷ್ಟು ಜನ ಮಾತ್ರ ಮೌಲ್ಯಾಧಾರಿತ ರಾಜಕಾರಣವನ್ನು ಉಳಿಸ್ಕೊಂಡಿದ್ರು, ಅಳವಡಿಸ್ಕೊಂಡಿದ್ರು ಅಂತೇಳಿ ಅಂತಹವರ ಗರಡಿಯೊಳಗೆ ಇದ್ದು ಇವತ್ತಿಗೂ ಕೂಡ ಮೌಲ್ಯಾಧಾರಿತ ರಾಜಕಾರಣಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ, ಯಾವಾಗ ರಾಮಕೃಷ್ಣ ಹೆಗಡೆಯವರು ನಮ್ಮನ್ನು ಬಿಟ್ಟು ಹೋದರೋ ಆಗ ಅಲ್ಲಿಂದ ಪಕ್ಷಾಂತರವನ್ನು ಮಾಡಿದ್ರು ಕೂಡ ಈಗ ಪ್ರಸ್ತುತ ಕಾಂಗ್ರೆಸ್ ಪಕ್ಷದಲ್ಲಿದ್ದರೂ ಕೂಡ ಮೌಲ್ಯಾಧಾರಿತ ರಾಜಕಾರಣಿಯಾಗಿ ಸಮಾಜ ಸೇವೆಯನ್ನು ಮಾಡ್ತಾ, ಸಮಾಜ ಸೇವೆಯ ಜೊತೆಯೊಳಗೆ ಬರವಣಿಗೆಯನ್ನು ರೂಢಿಸ್ಕೊಂಡಿರ್ತಕ್ಕಂಥ ವಿಶೇಷ ವ್ಯಕ್ತಿ ಕೆ.ಎಸ್. ನಾಗರಾಜ್ರವರು ನಮ್ಮ ಜೊತೆಲಿದ್ದಾರೆ. ಕೆ.ಎಸ್. ನಾಗರಾಜ್ ಅವರಿಗೆ ತುಂಬ ಹೃದಯದ ಸ್ವಾಗತ. ಸರ್, ಮೊದಲನೇದಾಗಿ ನಿಮ್ಮ ಸಂದರ್ಶನ, ವಿಚಾರ, ಅನೇಕ ಚರ್ಚೆ ಮಾಡುವುದಕ್ಕೆ ಮುನ್ನ ನಾನು ನಿಮ್ಮನ್ನು ತುಂಬ ಹೃದಯದಿಂದ ಅಭಿನಂದಿಸ್ತಾ ಇದ್ದೇನೆ. ರಾಜಕಾರಣಿಗಳು ಅಂದಾಕ್ಷಣ ನಮಗೆ ಯೋಚನೆ ಬರುವುದೇ ಭ್ರಷ್ಟಾಚಾರ, ರಾಜಕಾರಣಿ ಅಂದಾಕ್ಷಣ ಬರುವುದೇ ಜಾತಿ. ಈ ರೀತಿ ಇರುವ ಸಂದರ್ಭದೊಳಗೆ ಅದು ಯಾವುದನ್ನೂ ಕೂಡ ಸೋಕಿಸಿಕೊಳ್ಳದೆ, ಎಲ್ಲರೂ ಕೂಡ ಮೈಗೆ ಅಂಟಿಸ್ಕೊಂಡು ಬಿಟ್ಟಿರ್ತಾರೆ, ಸೋಕಿಸಿಕೊಳ್ಳದೆ ಸಮಾಜ ಸೇವೆಯನ್ನು ಮಾಡ್ತಾಯಿದ್ದೀರಿ, ಸಮಾಜ ಸೇವೆಯ ಜೊತೆಗೆ ಬರವಣಿಗೆಯನ್ನು ಮಾಡ್ತಾಯಿದ್ದೀರಿ. ಅದಕ್ಕೆ ನಾನು ನಿಮ್ಮನ್ನು ಮೊದಲನೇದಾಗಿ ಅಭಿನಂದಿಸ್ತೇನೆ. ಈ ಸಂದರ್ಭದೊಳಗೆ ನೀವು ಬೆಳೆದು ಬಂದಂತಹ ಪಳಗಿದಂತಹ ಗರಡಿ ಇದೆಯಲ್ಲ, ರಾಮಕೃಷ್ಣ ಹೆಗಡೆ, ಟಿ.ಆರ್. ಶಾಮಣ್ಣ ಅವರು, ಕೃಷ್ಣಯ್ಯರವರು, ಆಗಿನ ಅವರ ಜೊತೆಗಿನ ರಾಜಕಾರಣದ ನಂಟು ಅಥವಾ ರಾಜಕಾರಣ ಹೇಗಿತ್ತು, ಈಗ ಏನಿದೆ ಅಂತೇಳಿ ಒಂದು 4-5 ನಿಮಿಷ ನಮ್ಮ ಪ್ರಸ್ತುತ ರಾಜಕಾರಣಿಗಳಿಗೆ ಆ ಸಾರ್ವಜನಿಕರಿಗೆ ತಿಳಿಸಬೇಕು ಅಂತ ನಿಮ್ಮನ್ನು ಕೋರ್ತಾ ಇದ್ದಾರೆ. ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ತಮಗೆ ಮೊದಲಿಗೆ ಧನ್ಯವಾದಗಳು. ನಾಳೆ ವಿ.ಎಸ್. ಕೃಷ್ಣಯ್ಯರವರ 100ನೇ ವರ್ಷದ ಜನ್ಮ ಜಯಂತಿ ಆಗಿರುತ್ತದೆ. ಈ ಶತಮಾನೋತ್ಸವದ ಸಂದರ್ಭದಲ್ಲಿ ತಾವು ಅವರ ಹೆಸರನ್ನು ನೆನಪು ಮಾಡಿಕೊಂಡಿರೋಕ್ಕಾಗಿ ವಿಶೇಷವಾಗಿ ತಮಗೆ ನಾನು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀನಿ. ನಾವೆಲ್ಲ ಮೂಲತಃ ಸಾಮಾನ್ಯವಾದಂತಹ ಕುಟುಂಬದಿಂದ ಬಂದಂತಹ ಜನ. ನಮ್ಮಂಥ ಬಡಾವಣೆಗಳಲ್ಲಿ ಜನರಿಗೆ ಹತ್ತಿರವಾದಂಥ ವ್ಯಕ್ತಿ ಯಾರು ನಮಗೆಲ್ಲ ಸಿಗ್ತಾ ಇದ್ದಿದ್ದು ವಿ.ಎಸ್. ಕೃಷ್ಣಯ್ಯರವರು. ವಿ.ಎಸ್. ಕೃಷ್ಣಯ್ಯರವರ ಗರಡಿಯಲ್ಲಿ ಪಳಗಿದ ಕಾರಣದಿಂದಾಗಿ ನಮಗೆ ರಾಜಕಾರಣದಲ್ಲಿದ್ದರೂ ಸಹ ಆಡಂಬರದ ಅಬ್ಬರದ ಒಂದು ಬದುಕಿನ ಕಡೆ ಗಮನವನ್ನು ಹೋಗಲಿಲ್ಲ. ರಾಜಕಾರಣ ಅಂದರೆ ಕೇವಲ ಖಾದಿ ಬಟ್ಟೆ ಧರಿಸೋದು ಅಲ್ಲ, ಅಧಿಕಾರ ಅಂತಸ್ತಿಗಾಗಿ ಹೊಡೆದಾಡೋದಲ್ಲ. ರಾಜಕಾರಣ ಅಂದರೆ ಒಂದು ಸೇವೆಯ ಮಾರ್ಗ ಅಂತ ಅವರು ತೋರಿಸ್ಕೊಟ್ರು. ವಿ.ಎಸ್. ಕೃಷ್ಣಯ್ಯರವರು ಬಹುಶಃ ಬೆಂಗಳೂರು ನಗರದಲ್ಲಿ ಇವತ್ತೇನಾದ್ರು ಅಭಿವೃದ್ಧಿಯಾಗಿ ಬೆಂಗಳೂರು ನಗರದ ಮೂಲಭೂತ ಸೌಲಭ್ಯಗಳು ಜನರಿಗೆ ತಲುಪಿದರೆ ಅದಕ್ಕೆ ಕೆಲವರು ಕಾರಣಕರ್ತರು, ಅದರಲ್ಲಿ ವಿ.ಎಸ್. ಕೃಷ್ಣಯ್ಯರವರು ಒಬ್ಬರು ಕಾರಣಕರ್ತರು. ಬೆಂಗಳೂರು ನಗರದ ಮಹಾಪೌರರಾಗಿ, ಬೆಂಗಳೂರು ನಗರದಲ್ಲಿ ಒಬ್ಬ ನಗರಸಭಾ ಸದಸ್ಯರಾಗಿ, ವಿಶೇಷವಾಗಿ ಬೆಂಗಳೂರು ನಗರದ ಮಹಾಪೌರರಾಗಿದ್ದಂಥ ಸಂದರ್ಭದಲ್ಲಿ ಕಾವೇರಿ ಮೊದಲನೇ ಹಂತದ ಯೋಜನೆಯನ್ನು ಅನುಷ್ಠಾನ ಮಾಡುವ ಸಲುವಾಗಿ ಹೋರಾಟವನ್ನು ಮಾಡಿದವರು. ಪ್ರಥಮ ಬಾರಿಗೆ ಮಹಾನಗರ ಪಾಲಿಕೆಯಲ್ಲಿ ಕನ್ನಡದ ಆಡಳಿತ ಭಾಷೆಯನ್ನಾಗಿ ಘೋಷಣೆಯನ್ನು ಮಾಡಿದವರು. ಬೆಳಿಗ್ಗೆ 5:30 ಗಂಟೆಯಲ್ಲಿ ಸಾರ್ವಜನಿಕರು ದೂರವಾಣಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಆ ಕರೆಯನ್ನು ಸ್ವೀಕರಿಸಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸ್ತಿದ್ದವರು ವಿ.ಎಸ್. ಕೃಷ್ಣಯ್ಯರವರು. ಬಹುಶಃ ಅನೇಕರು ಹೇಳ್ತಾರೆ ಪ್ರಗತಿಪರರು ಅಂತ, ಆದರೆ ನಾನು ನೋಡಿದಂತಹ ನಿಜವಾದಂಥ ಪ್ರಗತಿಪರ ವಿಚಾರಧಾರೆಯನ್ನು ಬದುಕಿನಲ್ಲಿ ಅಳವಡಿಸ್ಕೊಂಡಿದ್ದವರು ವಿ.ಎಸ್. ಕೃಷ್ಣಯ್ಯರವರು. ಅವರು ಬ್ರಾಹ್ಮಣ ಸಮಾಜಕ್ಕೆ ಸೇರಿದರೂ ಸಹ ದಲಿತರ ಬಗ್ಗೆ ವಿಶೇಷವಾದಂತಹ ಪ್ರೀತಿ ಇತ್ತು. ಶ್ರೀರಾಮ್ಪುರದಲ್ಲಿರುವಂಥ ರಾಮಸ್ವಾಮಿ ಅಯ್ಯಂಗಾರ್ ಎನ್ನುವಂತಹ ಹೆಸರಿನಲ್ಲಿರುವಂತಹ ಒಂದು ಹಾಸ್ಟೆಲ್ ಇದೆ. ಆ ಮೈಸೂರಿನ ವ್ಯಕ್ತಿ ಹಾಸ್ಟೆಲನ್ನು ನಿರ್ಮಾಣ ಮಾಡಿದ್ದಾರೆ. ಆ ಹಾಸ್ಟೆಲ್ನಲ್ಲಿ ಇವತ್ತು ಬೆಂಗಳೂರು ನಗರ, ಕರ್ನಾಟಕ ರಾಜ್ಯದಲ್ಲಿ ಯಾರು IAS, IPS ಅಧಿಕಾರಿಗಳು, ರಾಜಕಾರಣಿಗಳು ದೊಡ್ಡವರಿದ್ದಾರೆ, ಅವರೆಲ್ಲ ಆ ಒಂದು ಹಾಸ್ಟೆಲಲ್ಲಿ ಓದಂಥ ಜನ. ಹಾಸ್ಟೆಲಿನ ಉಪಾಧ್ಯಕ್ಷರಾಗಿ, ಅಧ್ಯಕ್ಷರಾಗಿ ಕೃಷ್ಣಯ್ಯರವರು ತುಂಬ ಸೇವೆಯನ್ನು ಮಾಡಿದ್ದಾರೆ. ಅವರು ಯಾವುದೇ ಒಂದು ಜಾತಿ, ಧರ್ಮ, ಮತ ಭೇದವೇ ಇರ್ತಿರಲಿಲ್ಲ. ಒಂದು ಉದಾಹರಣೆಯನ್ನು ಹೇಳಬೇಕಾಗತ್ತೆ. MP ಪ್ರಕಾಶ್ರವರು ಈ ರಾಜ್ಯದ ಸಚಿವರಾಗಿದ್ದರು. ಆ ಸಂದರ್ಭದಲ್ಲಿ ಅವರ ಮಗಳ ಮದುವೆ ಅರಮನೆಯಲ್ಲಿ ನಡೀತಿತ್ತು. ಅದೇ ಸಂದರ್ಭದಲ್ಲಿ ನಮ್ಮ ಬಡಾವಣೆಯಲ್ಲಿ ಒಬ್ಬ ದಲಿತ ಮಹಿಳೆ ಧನಲಕ್ಷ್ಮಮ್ಮ ಅಂತ, ಅವಳ ಮಗಳ ಮದುವೆ ಒಂದು ಸಾಮಾನ್ಯವಾದಂಥ ಅವರ ಮನೆಯ ಮುಂಭಾಗದ ಒಂದು ಶಾಮಿಯಾನದಲ್ಲಿ ನಡೀತಿತ್ತು. ವಿ.ಎಸ್. ಕೃಷ್ಣಯ್ಯರವತ್ತಿನ ದಿನ ಅರಮನೆಗೆ ಹೋಗಲಿಲ್ಲ. ನಾನು ಕೇಳಿದೆ, ಅವ್ರ ಜೊತೆಯಲ್ಲಿದ್ದೆ, ಅರಮನೆ ಆ ಒಂದು ಮದುವೆಗೆ ತಾವು ಹೋಗ್ತಿಲ್ಲ, ಇಲ್ಲಿ ಹೋಗ್ತಿದ್ದೀರಲ್ಲ ಅಂತ. ಅರಮನೆಯ ಶ್ರೀಮಂತರ ಮನೆ ಮದುವೆಗೆ ನಾನು ಹೋದರೂ ಕೇಳೋರಿಲ್ಲ, ಹೋಗಲಿಲ್ಲ ಅಂತ ಯಾರೂ ನೊಂದ್ಕೊಳ್ಳಲ್ಲ. ಆದರೆ ಒಬ್ಬ ಸಾಮಾನ್ಯವಾದಂಥ ನಮ್ಮ ಕಾರ್ಯಕರ್ತರು, ದಲಿತ ಕುಟುಂಬದಿಂದ ಬಂದವರು, ಅವರು ನನ್ನನ್ನು ನಿರೀಕ್ಷೆ ಮಾಡ್ತಿರ್ತಾರೆ. ಅವ್ರ ಮನೆಗೆ ಹೋಗಿ ನಾನು 2 ಸಂತೋಷದ ಮಾತುಗಳನ್ನ ಅವ್ರ ಜೊತೆ ಕಳೆದ್ರೆ ಅವ್ರಿಗೆ ಹೆಚ್ಚು ಸಂತೋಷ ಆಗುತ್ತೆ. ಅದರಲ್ಲಿ ನನಗೆ ಸಂತೋಷ ಇದೆ, ಅದರಲ್ಲಿ ಇಲ್ಲ ಅನ್ನುವ ಮಾತನಾಡಿದರು. 1992ನೇ ಇಸ್ವಿಲಿ ಅನಿಸುತ್ತೆ, ಕರ್ನಾಟಕದಲ್ಲಿ ಒಂದು ಕಾವೇರಿಯ ದೊಡ್ಡದಾದಂಥ ಗಲಾಟೆ ಆಯಿತು. ಅವತ್ತು ಬಂಗಾರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದರು.
ನಮ್ಮ ಬೆಂಗಳೂರು ನಗರದಲ್ಲಿ ನಮ್ಮ ಕೆಂಪೇಗೌಡ ನಗರದ ತಮಿಳಿನ ಯುವಕ ಧರ್ಮರಾಜ್ ಅನ್ನೋನು ಆ ಗೋಲಿಬಾರಲ್ಲಿ ಸತ್ತೋದ. ಇಡೀ ಬೆಂಗಳೂರು ನಗರ ಕರ್ಫ್ಯೂ ಇದೆ. ಅವರ ಒಂದು ಹೆಣದ ಒಂದು ಶವ ಪರೀಕ್ಷೆ ಆಗಬೇಕು, ಅವರ ಮನೆಯವ್ರಿಗೆ ಹಸ್ತಾಂತರ ಆಗಬೇಕು, ಸಾಧ್ಯವಾಗ್ತಿಲ್ಲ. ಆ ಸಂದರ್ಭದಲ್ಲಿ ಕೃಷ್ಣಯ್ಯರವರು ಒಬ್ಬ ಸಾಮಾನ್ಯ ನಾಗರಿಕರ TVS 50ಯಲ್ಲಿ ಜೊತೆಯಲ್ಲಿ ಒಂದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಆ ಒಂದು ಶವ ಸಂಸ್ಕಾರದ ಪರೀಕ್ಷೆಗಳನ್ನೆಲ್ಲ ಮುಗಿಸಿ ಅವ್ರ ಹೆಣವನ್ನು ಹಸ್ತಾಂತರ ಮಾಡುವಂಥ ಕೆಲಸವನ್ನು ಮಾಡಿಕೊಟ್ರು. ಇದೇ ರೀತಿಯಲ್ಲಿ ಅವರು ಸಾಮಾನ್ಯವಾದಂಥ ಒಂದು ಗುಡಿಸಲಿಗೆ ಹೋಗ್ತಾಯಿದ್ರು, ಬಡವ್ರ ಮನೆಗೆ ಹೋಗೋರು. ಬಹುಶಃ ರಾಜಕಾರಣಿಗಳು ಅವರಿಂದ ಒಂದು ಕಲಿಬೇಕು. ಸರ್ಕಾರಿ ಶಾಲೆಗಳು, ಸರ್ಕಾರಿ ಆಸ್ಪತ್ರೆಗಳನ್ನು ಯಾವ ರೀತಿ ನಾವು ಕಾಪಾಡಬೇಕು, ಅದರ ಅಭಿವೃದ್ಧಿಗೆ ಶ್ರಮಿಸಬೇಕು ಅನ್ನೋದನ್ನು ಅವರ ನೋಡಿ ಕಲಿಬೇಕಾಗುತ್ತೆ. ಬೆಂಗಳೂರು ನಗರದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ, ಕೋಟೆ ಹಳೆಯ ಪ್ರೌಢಶಾಲೆ ಇರ್ಬೋದು, ವಾಣಿ ವಿಲಾಸ್ ಶಾಲೆ ಇರ್ಬೋದು, ಶಂಕರಪುರಂ ಶಾಲೆಗಳಿರ್ಬೋದು, ಮತ್ತು ನಮ್ಮ ಬಡಾವಣೆಯಲ್ಲಿರುವಂಥ ಅನೇಕ ದೇವಸ್ಥಾನಗಳಿರ್ಬೋದು, ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆ ಇರ್ಬೋದು, ವಿಕ್ಟೋರಿಯಾ ಆಸ್ಪತ್ರೆ ಇರ್ಬೋದು, ಜಯದೇವ ಇರ್ಬೋದು, ಕಿದ್ವಾ ಇರ್ಬೋದು, ಇಲ್ಲೆಲ್ಲ ಇವರು ಒಂದಲ್ಲ ಒಂದು ಕಾರಣದಲ್ಲಿ ಒಂದೊಂದು ಸಂದರ್ಭದಲ್ಲೂ ಸಹ ಅಲ್ಲಿನ ಅಭಿವೃದ್ಧಿಯ ಸಮಿತಿಯ ಸದಸ್ಯರುಗಳು ಅಧ್ಯಕ್ಷರಾಗಿದ್ದರು. ಈ ಸಂದರ್ಭದಲ್ಲಿ ಇವರು ಆ ಒಂದು ಸಭೆಗೆ ಎಷ್ಟು ಶಿಸ್ತಾಗಿ ಹೋಗ್ತಿದ್ರು, ತಯಾರಿಯನ್ನು ಮಾಡ್ಕೋತಾ ಇದ್ರು, ಗಂಭೀರವಾಗಿರ್ತಾಯಿದ್ರು. ಅವರು ಸದಾ ಹೇಳೋರು, ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಆದರೆ ಬಡವ್ರ ಮನೆ ಮಕ್ಕಳಿಗೆ ವಿದ್ಯೆ ಸಿಗುತ್ತೆ, ಸರ್ಕಾರಿ ಆಸ್ಪತ್ರೆಗಳು ಅಭಿವೃದ್ಧಿ ಆದರೆ ಬಡವ್ರಿಗೆ ಒಳ್ಳೆಯ ಆರೋಗ್ಯದ ಸೌಲಭ್ಯ ಸಿಗುತ್ತೆ, ನಮ್ಮ ಆದ್ಯತೆ ಯಾವಾಗಲೂ ಇದ್ರ ಕಡೆ ಇರಬೇಕು ಅನ್ನುವ ಮಾತನಾಡ್ತಾಯಿದ್ರು. ಮತ್ತು ವಿಶೇಷವಾಗಿ ಅವರಲ್ಲಿದ್ದಂಥ ಜಾತ್ಯತೀತ ಮನೋಭಾವ ನಮಗೆ ನಮ್ಮ ಬದುಕಲ್ಲಿ ಒಂದು ರೀತಿ ನಮಗೆ ಮಾರ್ಗದರ್ಶನ ಆಯಿತು. ಅವರು ಯಾವತ್ತೂ ಸಹ ಯಾರನ್ನೂ ಯಾವ ಜಾತಿ ಕೇಳ್ತಾ ಇರಲಿಲ್ಲ. ಅವರು ಸಂಪ್ರದಾಯವಾದಿಗಳಾಗಿಲ್ದಲಿದ್ದರೂ ಸಹ ಯಾವುದೇ ರೀತಿಯ ಆಡಂಬರದ ಹಬ್ಬರದ ಪೂಜೆ ಪುನಸ್ಕಾರ ನಾನು ಗಮನಿಸಿದ ಹಾಗೆ ಯಾವುದೇ ವಿಶೇಷ ಪೂಜೆಯನ್ನು ಅವ್ರ ಮನೆಯಲ್ಲಿ ಮಾಡಿಲ್ಲ, ಯಾರ್ದು ಶಾಸ್ತ್ರವನ್ನು ಕೇಳುವ ಕೆಲಸವನ್ನು ಮಾಡಿಲ್ಲ, ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಗಂಟೆಗಟ್ಟಲೆ ಕಾಯುವಂಥ ಕೆಲಸ ಮಾಡ್ತಿರಲಿಲ್ಲ. ಪ್ರತಿದಿನ ಅವರು ಮನೆಯಲ್ಲಿ ಒಂದು ಸಣ್ಣದಾದ ಪೂಜೆಯನ್ನು ಮಾಡೋರು. ಅವರು ಅವ್ರದ್ದೊಂದು ಪ್ರಿಂಟಿಂಗ್ ಪ್ರೆಸ್ ಇತ್ತು ಜೀವನ ನಿರ್ವಹಣೆಗೆ. ಊದಿನ ಕಡ್ಡಿ ಹಚ್ಚೋರು, ಹೂವು ಇಡೋರು, ಹೋಗ್ತಾ ಇರೋರು. ದೊಡ್ಡ ಗಣೇಶನ ದೇವಸ್ಥಾನಕ್ಕೆ ಸೋಮವಾರ ಹೋಗೋರು, ಗುರುವಾರದೊತ್ತು ರಾಯರ ಮಠಕ್ಕೆ ಹೋಗೋರು, ಶುಕ್ರವಾರ ಶಂಕರ ಮಠಕ್ಕೆ ಹೋಗಿ ನಮಸ್ಕಾರ ಹಾಕೊಂಡು ಬರ್ತಾ ಇರೋದಷ್ಟೇ. ಆಮೇಲೆ ಗುಡಿಸ್ಲು ಬಡವರು ಬಗ್ಗರು ಅಂದರೆ ತುಂಬ ಭಯ ಮತ್ತು ಪ್ರೀತಿ ಇತ್ತು. ವಿಶೇಷವಾಗಿ ಗಣರಾಜ್ಯೋತ್ಸವ ಮತ್ತು ಸ್ವಾತಂತ್ರ್ಯ ದಿನಾಚರಣೆ ದಿನ ಬೆಳಗ್ಗಿನಿಂದ ಮಧ್ಯಾಹ್ನದವರೆಗೂ ಅನೇಕ ಕಾರ್ಯಕ್ರಮಗಳನ್ನು ಅವರು ಅಟೆಂಡ್ ಮಾಡೋರು. ಅದಾದ ಮೇಲೆ ಅಂತಿಮವಾಗಿ ಪಾರ್ವತೀಪುರದಲ್ಲಿರುವಂತಹ ದಲಿತರ ಕಾಲೋನಿಯಲ್ಲಿರುವಂಥ ಗಂಗಮ್ಮನ ದೇವಸ್ಥಾನಕ್ಕೆ ಹೋಗೋರು. ಅಲ್ಲಿ ಪೂಜೆಯನ್ನು ಮಾಡಿಸಿ ಅಲ್ಲಿರುವಂಥ ಜನರಿಗೆಲ್ಲ ಚಾಕ್ಲೇಟನ್ನು ಕೊಟ್ಟು ಗಣರಾಜ್ಯೋತ್ಸವ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮವನ್ನು ಅಲ್ಲಿ ಮುಗಿಸೋರು. ಎಷ್ಟು ಶಿಸ್ತು ಅಂದರೆ ಬೆಳಗ್ಗೆ 7:15 ಸರಿಯಾಗಿ ಧ್ವಜಾರೋಹಣ ಆಗಲೇಬೇಕು, ಅಷ್ಟು ಶಿಸ್ತಿನ ಮನುಷ್ಯ. ಬಟ್ಟೆಯಲ್ಲೂ ಸರಳತೆ ಇತ್ತು, ಬದುಕಿನಲ್ಲೂ ಸರಳ ಇತ್ತು. ಸ್ವತಃ ಅವರೇ ಮಂತ್ರಿಯಾಗಿದ್ದಾಗ ನಾಗರಿಕರು ಬಂದರು, ಬಾಗಿಲು ತೆಗೆಯೋರು. ಇವತ್ತಾದರೆ ಕಂಪ್ಯೂಟರ್ಗಳಿದೆ, ಅವತ್ತಿನ ದಿನ ಕೈಯಲ್ಲಿ ಪತ್ರವನ್ನು ಪಡ್ಕೊಡೋರು, ಅವರೇ ಫೋನ್ ಮಾಡೋರು. ಒಬ್ಬ ಸಾಮಾನ್ಯ ನಾಗರಿಕರ ಮನೆಯಲ್ಲಿ ಏನಾದ್ರು ಸಾವಾದರೆ ಅಲ್ಲಿ ಅವರು ಕೃಷ್ಣಯ್ಯರಿರೋರು, ಸಾಮಾನ್ಯ ನಾಗರಿಕರ ಮನೇಲಿ ಮದುವೆ ಆದರೆ ಕೃಷ್ಣಯ್ಯರಲ್ಲಿರೋರು. ಒಬ್ಬ ಯಾರೋ ನಾಗರಿಕ ಆಸ್ಪತ್ರೆ ಸೇರ್ಕೊಂಬಿಟ್ರೆ ಅವರಿಗೆ ಚಿಕಿತ್ಸೆ ಕೊಡಿಸುವ ಸಲುವಾಗಿ ಆಸ್ಪತ್ರೆಗೆ ಪದೇ ಪದೇ ಭೇಟಿ ಮಾಡೋರು. ಈ ರೀತಿಯಲ್ಲಿ ಜನರನ್ನು ಸ್ಪಂದಿಸ್ತಾ ಇದ್ದರು. ಯಾವುದಾದ್ರು ನಾಗರಿಕರು ಏನಾದ್ರು ಒಂದು ಕಂಪ್ಲೇಂಟ್ ಕೊಟ್ಟರೆ ಅದನ್ನು ತುರ್ತಾಗಿ ಅಟೆಂಡ್ ಮಾಡ್ತಾಯಿದ್ರು. ಬಹುಶಃ ಇವತ್ತಿನ ರಾಜಕಾರಣಿಗಳು ನಾವು ಭೇಟಿ ಮಾಡಬೇಕಾದ್ರೆ ಮಧ್ಯವರ್ತಿಗಳು ಬೇಕಾಗಿದೆ. ಆದರೆ VS ಕೃಷ್ಣಯ್ಯರವ್ರನ್ನ ಯಾವುದೇ ರೀತಿಯ ಮಧ್ಯವರ್ತಿ ಇಲ್ಲದೆ ನಾವು ಭೇಟಿ ಮಾಡ್ಬೋದಾಗಿತ್ತು. ನಾಗರಿಕರು ಯಾರು ಬೇಕಾದ್ರೂ ಅವ್ರನ್ನ ಮಾತನಾಡಿಸ್ಬೋದಾಗಿತ್ತು. ಬಂದವ್ರ ಜಾತಿ ಕೇಳ್ತಿರಲಿಲ್ಲ, ಧರ್ಮ ಕೇಳ್ತಿರಲಿಲ್ಲ, ಅವ್ರ ಬಟ್ಟೆ ಬಣ್ಣ ಏನೂ ನೋಡ್ತಿರಲಿಲ್ಲ. ಮನುಷ್ಯತ್ವದ ಅಡಿಯಲ್ಲಿ ಸಹಾಯ ಮಾಡೋರು. ಗಾಂಧಿ ವಿಚಾರಗಳ ಬಗ್ಗೆ ಅಪಾರವಾದಂಥ ಪ್ರೀತಿ ಇತ್ತು. ಒಮ್ಮೆ ಕಾರಲ್ಲಿ ಬರ್ತಿರ್ಬೇಕಾದ್ರೆ ಯಾರೋ ಒಬ್ಬ ಕಾರ್ಯಕರ್ತ ಗಾಂಧೀಜಿಯ ಬಗ್ಗೆ ಹಗುರವಾಗಿ ಮಾತನಾಡ್ತಾನೆ. ಅವರಿಗೆ ಸಿಟ್ಟು ಬಂದು, ಬಹುಶಃ ನಾನು ಪ್ರಥಮ ಬಾರಿಗೆ ಅವರೆಲ್ಲ ಸಿಟ್ಟನ್ನು ಕಂಡಿದ್ದು, ಅವನನ್ನು ಕಾರಿಂದ ಇಳಿಸಿ ಕಳಿಸ್ತಾರೆ. ನಂತರ ಹೇಳ್ತಾರೆ, ಇವನು ಗಾಂಧಿಯನ್ನೇ ಓದ್ಕೊಂಡಿಲ್ಲ, ಗಾಂಧಿ ಬಗ್ಗೆ ಮಾತನಾಡುವಂಥ ಯೋಗ್ಯತೆ ಇವನಿಗೆ ಎಲ್ಲಿದೆ, ನಾವು ಗಾಂಧಿಯ ಜೊತೆಯಲ್ಲಿದ್ದವರು, ನಮಗೆ ಗೊತ್ತಿದೆ ಗಾಂಧಿ ಮೌಲ್ಯ ಏನು ಅನ್ನುವಂಥ ಮಾತನಾಡ್ತಿದ್ರು. ಬಹುಶಃ ಒಬ್ಬ ವ್ಯಕ್ತಿಗೆ ನಿಷ್ಠೆ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಕೃಷ್ಣಯ್ಯರ ಕಾರಣ. ಕೃಷ್ಣಯ್ಯರವರು ರಾಮಕೃಷ್ಣ ಹೆಗಡೆಯವ್ರನ್ನ 96ನೇ ಇಸ್ವಿಯಲ್ಲಿ ಜನತಾದಳದಿಂದ ಉಚ್ಚಾಟನೆ ಮಾಡ್ತಾರೆ. ಕೃಷ್ಣಯ್ಯರವ್ರಿಗೆ ದೇವೇಗೌಡರು ಗೌರವ ಕೊಡೋರು, ಪಟೇಲರು ಗೌರವ ಕೊಡೋರು, ಎಲ್ಲರೂ ಗೌರವ ಕೊಡೋರು. ಆದರೆ VS ಕೃಷ್ಣಯ್ಯರವರು ಹೆಗ್ಡೆಯವರ ಮೇಲೆ ಅಭಿಮಾನದಿಂದ ಅವತ್ತು ಜನತಾದಳವನ್ನು ತೊರೆದು ಹೆಗ್ಡೆಯವ್ರ ಜೊತೆಯಲ್ಲಿ ಬಂದರು. VS ಕೃಷ್ಣಯ್ಯವ್ರಿಗೆ ಅನೇಕ ರೀತಿಯ ಒಂದು ಆಹ್ವಾನವನ್ನು ಕೊಟ್ಟರು. ನಿಮ್ಗೆ MLC ಮಾಡ್ತೀವಿ, ಚೇರ್ಮನ್ ಮಾಡ್ತೀವಿ ಅಂತ. ಇವ್ರು ಹೇಳಿರು, ನಮ್ಮ ರಾಜಕೀಯ ಬದುಕು ಮೌಲ್ಯಗಳು ಸಿದ್ಧಾಂತದ ಜೊತೆಯಲ್ಲಿದೆ. ನಾನು ಮೆಚ್ಚಿಕೊಂಡಿರುವಂಥ ನಾಯಕ ರಾಮಕೃಷ್ಣ ಹೆಗಡೆಯವರು
ನಮ್ಮ ಮಾರ್ಗದರ್ಶಕರು ನಿಜಲಿಂಗಪ್ಪನವರು ನಾನು ಅವ್ರ ಮಾರ್ಗ ಬಿಟ್ಟು ಎಲ್ಲೂ ಬರೋದಿಲ್ಲ, ರಾಜಕೀಯ ನಿವೃತ್ತಿ ಆಗ್ತೀನಿ ಅನ್ನುವ ಮಾತನ್ನು ಹೇಳಿದರು ಹೊರತು ಪಕ್ಷಾಂತರವನ್ನು ಮಾಡ್ತೀನಿ ಅಥವಾ ಅವಕಾಶವನ್ನು ವಾದವನ್ನು ಮಾಡಿ ಅಧಿಕಾರವನ್ನು ಅನುಭವಿಸ್ತೀನಿ ಅನ್ನುವ ಮಾತನಾಡಲಿಲ್ಲ. ಈ ರೀತಿಯಲ್ಲಿದ್ದಂಥ VS ಕೃಷ್ಣಯ್ಯರವರ ಜೊತೆಯಲ್ಲಿ ನಾವು ಪ್ರತಿದಿನ ಕಳೀತಾ ಇದ್ವಿ. ಅವರ ಸರಳತೆ, ಅವರ ಸೇವಾ ಮನೋಭಾವ, ಅವರ ಜಾತ್ಯತೀತ ವಿಚಾರಧಾರೆಗಳು ನಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಹೆಚ್ಚು ಪರಿಣಾಮ ಬೀರಿದ ಕಾರಣದಿಂದ ನಾವೇನಾದ್ರು ತಪ್ಪು ಮಾಡುವ ಸಂದರ್ಭದಲ್ಲಿ ನಮ್ಮ ಆತ್ಮಸಾಕ್ಷಿ ಚುಚ್ಚುತ್ತೆ ನಮಗೆ. ಅದೇ ರೀತಿಯಲ್ಲಿ ನಮಗೆ VS ಕೃಷ್ಣಯ್ಯವರ ಮೂಲಕವೇ ರಾಮಕೃಷ್ಣ ಹೆಗಡೆ ಅವರ ಪರಿಚಯ ಆಯಿತು. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯದಕ್ಕೆ ಒಂದು ಸಂಸ್ಕೃತಿಯನ್ನು ಕೊಟ್ಟವರು ಅಂದರೆ ರಾಮಕೃಷ್ಣ ಹೆಗಡೆ ಅವರು. ಕನ್ನಡದ ವಿಚಾರದಲ್ಲಿ ಅವರಿಗಿದ್ದಂಥ ಬದ್ಧತೆ ಮತ್ತು ಜ್ಞಾನ, ಯಾವುದೇ ಒಂದು ಭಾಷೆಯನ್ನು ಬಳಸಬೇಕಾದ್ರೆ ಎಲ್ಲೂ ಸಹ ತಪ್ಪು ಶಬ್ದವನ್ನು ಬಳಸಬಾರ್ದು, ಬರವಣಿಗೆಯಲ್ಲಿ ಲೋಪಗಳಿರಬಾರ್ದು, ಈ ರೀತಿಯ ಒಂದು ಶಿಸ್ತಿತ್ತು. ಅವರು ಮುಖ್ಯಮಂತ್ರಿ ಆದಾಗ ಒಂದು ಆದೇಶವನ್ನು ಹೊರಡಿಸ್ತಾರೆ, ಇವತ್ತಿನ ರಾಜಕಾರಣಿಗಳದ್ದು ಪಾಠ ಆಗುತ್ತೆ. ಯಾವುದೇ ಸಚಿವರು ನನ್ನನ್ನು ಒಳಗೊಂಡಂತೆ ನಿಮ್ಮ ಆಪ್ತ ಸಹಾಯಕರನ್ನು, ಅಂಗರಕ್ಷಕರನ್ನು ಮತ್ತು ಯಾವುದೇ ಸಿಬ್ಬಂದಿಯನ್ನು ನಿಮ್ಮ ಕುಟುಂಬದವರು ನಿಕ್ಕೋಬಾರ್ದು, ನಿಮ್ಮ ನೆಂಟರನ್ನು ನಿಕ್ಕೋಬಾರ್ದು, ನಿಮ್ಮ ಜಾತಿಯವರು ನಿಕ್ಕೋಬಾರ್ದು ಅನ್ನೋ ಮಾತನ್ನು ಹೇಳ್ತಾಯಿದ್ರು. ಆ ರೀತಿಯ ಬದ್ಧತೆ ಇತ್ತು. ಅವರು ಸಹ ವಿನೋಬಾ ಭಾವೆಯವರ ಒಂದು ಪ್ರಭಾವಕ್ಕೆ ಒಳಗಾಗಿ ಸಾರ್ವಜನಿಕ ಜೀವನಕ್ಕೆ ಬಂದವರು. ಅವ್ರ ಕುಟುಂಬ ಅತ್ಯಂತ ದೊಡ್ಡದಾದಂಥ ಕುಟುಂಬ. ದೊಡ್ಡ ಮನೆ ಅಂದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದಂಥ ಮನೆ. ಅವರ ತಾಯಿ ಸರಸ್ವತಿ ಹೆಗಡೆ ಅವರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿ ಸೆರೆಮನೆಯಲ್ಲಿ ಮಹಿಳೆಯರಿಗಾಗಿ ಸೌಲಭ್ಯಗಳಿಗಾಗಿ ಉಪವಾಸವನ್ನು ಮಾಡ್ತಾರೆ. ಅವರ ಅಕ್ಕ ಮಹಾದೇವ ತಾಯಿ ಹೆಗಡೆ ವಿನೋಬಾ ಭಾವೆಯವರ ಪರಮ ಶಿಷ್ಯೆಯಾಗಿ ವಿನೋಬಾ ಭಾವೆಯವರ ಸಂಸ್ಕಾರವನ್ನು ಅವರು ಮಾಡ್ತಾರೆ. ಭೂದಾನ ಚಳವಳಿಯಲ್ಲಿ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಹೆಗಡೆಯರವರ ಕುಟುಂಬದವರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದರು ಅಂತ ಬ್ರಿಟಿಷ್ ಇವ್ರ ಮನೆಯ ಮೇಲೆ ಅನೇಕ ಬಾರಿ ದಾಳಿಯನ್ನು ಮಾಡಿ ಇವರ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೋತಾರೆ. ಆ ರೀತಿ ಒಂದು ಹಿನ್ನೆಲೆ ಇದ್ದಂಥ ಹೆಗ್ಡೆರವರು ಸಹ ನಮಗೆ ಅವರ ಸಂಪರ್ಕವನ್ನು ಪಡೆಯುವ, ಅವರು ನಮ್ಮನ್ನು ಮಾತನಾಡಿಸುವಂಥ ಒಂದು ಅವಕಾಶ ನಮಗೆ ದೇವರು ಕಲ್ಪಿಸಿಕೊಟ್ಟಿದ್ದ. ನಮ್ಮನ್ನ ಮತ್ತು ನಮ್ಮ ಗೆಳೆಯರಾದಂಥ ಅನೇಕ ಶಿವಕುಮಾರ್ ಅವರು, ಸುರೇಶ್ ಅಂತೆಲ್ಲ ಇದ್ದರು. ಅವರೆಲ್ಲ ನಾವೆಲ್ಲ ಅವ್ರ ಜೊತೆಯಲ್ಲಿ ಇದ್ವಿ. ನಮ್ಮನ್ನೆಲ್ಲ ಹೆಸರಿದು ಮಾತನಾಡಿಸೋರು. ಮತ್ತು ಯಾವುದೇ ಸಂದರ್ಭದಲ್ಲೂ ಸಹ ಜಾತಿ, ಧರ್ಮ, ರಾಜಕಾರಣ ಇದರಲ್ಲಿ ಯಾವುದೂ ಅವರು ಮಾಡ್ತಾ ಇರಲಿಲ್ಲ. ಮತ್ತು ಶಿಸ್ತಿನ ಮನುಷ್ಯ, ಪ್ರಾಮಾಣಿಕವಾಗಿ ಬದುಕಬೇಕು ಅನ್ನುವಂಥ ವಿಚಾರದಲ್ಲಿತ್ತು. ಮತ್ತು ಅವರು ಮತ್ತೊಂದು ಏನು ಅಂದರೆ ಅವರಲ್ಲಿ ಯಾರನ್ನೂ ಸಹ ಏಕವಚನದಲ್ಲಿ ಮಾತಾಡಿಸ್ತಿರ್ಲಿಲ್ಲ, ಎಲ್ಲರನ್ನೂ ಬಹುವಚನದಲ್ಲಿ ಮಾತನಾಡಿಸೋರು. ಯಾವ ರೀತಿ ಮನೆಗೆ ಬಂದ ಅತಿಥಿಗಳಿಗೆ ನಾವು ಗೌರವ ಕೊಡಬೇಕು ಅನ್ನುವಂಥ ಒಂದು ಸಂಸ್ಕಾರವನ್ನು ಅವರ ನೋಡಿ ಕಲಿಬೇಕಾಯಿತು. ಆ ರೀತಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಒಂದು ಮೌಲ್ಯಾಧಾರಿತವಾದ ರಾಜಕಾರಣವನ್ನು ಕೊಟ್ಟು ವಂಶ ಪಾರಂಪರ್ಯವಾದ ರಾಜಕಾರಣವನ್ನು ವಿರೋಧಿಸಿದಂತಹ ಮತ್ತು ಚುನಾವಣೆಯಲ್ಲೇ 84ನೇ ಇಸ್ವಿಯಲ್ಲಿ ಲೋಕಸಭೆಯಲ್ಲಿ ಕಡಿಮೆ ಸ್ಥಾನಗಳು ಬಂತು ಅಂತ ನೈತಿಕ ಕಾರಣವನ್ನು ಹೊತ್ತು ವಿಧಾನಸಭೆಯನ್ನು ವಿಸರ್ಜಿಸಿ ಮತ್ತೆ ಜನಾದೇಶವನ್ನು ಪಡೆದಂಥ ಏಕೈಕ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಅವರೊಬ್ಬರೇ. ಯಾವುದೇ ರೀತಿಯ ಗನ್ಮ್ಯಾನು, ಅಂಗರಕ್ಷಕರು ಮತ್ತು ಸೆಕ್ಯೂರಿಟಿ ಅವ್ರಿಗೆ ಇರಲಿಲ್ಲ. ಸಿಗ್ನಲ್ಗಳಲ್ಲಿ ಅವ್ರ ವಾಹನ ನಿಲ್ತಿತ್ತು. ಅವರ ಹಿಂದೆ ಮುಂದೆ ಓಡಾಡುವಂಥ ವಾಹನ ಏನಾದ್ರು ಪರಿಸರ ಮಾಲಿನ್ಯವಾಗ್ತಿದ್ರೆ ಆ ನಂಬರ್ಗಳನ್ನ ಬರ್ಕೊಂಡು ದೂರನ್ನು ಕೊಡುವಂಥ ಕೆಲಸವನ್ನು ಮಾಡ್ತಿದ್ರು. ಬೆಂಗಳೂರು ನಗರದ ಜನ ಇವತ್ತು ನೆನೆಸ್ಕೊಳ್ಳೋದವ್ರನ್ನ ಗೂಂಡಾಗಳನ್ನು ಮಟ್ಟ ಹಾಕಿದಂಥ ಕಾರಣಕ್ಕಾಗಿ ಬಹುಶಃ ಅವರ ನಂತರ ಆ ಗೂಂಡಾಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಯಾರ ಕೈಲೂ ಆಗಲಿಲ್ಲ. ವಿಶೇಷವಾಗಿ ಬೆಂಗಳೂರು ನಗರದ ಜನತೆ ಹಸಿರನ್ನೇನಾದ್ರು ಇವತ್ತು ಕಂಡಿದ್ರೆ ಕೋಟಿ ಕೋಟಿ ಸಸಿಗಳನ್ನು ನೆಡುವಂಥ ಕೆಲಸವನ್ನು ಏಕಕಾಲದಲ್ಲಿ ಮಾಡಿದವರು ರಾಮಕೃಷ್ಣ ಹೆಗಡೆಯವರು. ಅಧಿಕಾರ ವಿಕೇಂದ್ರೀಕರಣದ ವ್ಯವಸ್ಥೆಯನ್ನು ಅನುಷ್ಠಾನಗೊಳಿಸಿದರು. ಲೋಕಾಯುಕ್ತ ವ್ಯವಸ್ಥೆಯನ್ನು ಮೊದಲ ಬಾರಿಗೆ ತಂದರು. ಕನ್ನಡ ಕಾವಲು ಸಮಿತಿಯನ್ನು ಮಾಡಿದರು, ಸಿದ್ದರಾಮಯ್ಯನವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದರು. ಅದೇ ರೀತಿ ಮಹಿಳಾ ಅಭಿವೃದ್ಧಿಯನ್ನು ಮಾಡಿದರು. ಸ್ಥಳೀಯ ಸಂಸ್ಥೆಯಲ್ಲಿ ಪ್ರಥಮ ಬಾರಿಗೆ 25% ಮೀಸಲಾತಿಯನ್ನು ಕೊಟ್ಟರು ಹೆಗ್ಡೆರವರು. ಆ ರೀತಿಯಲ್ಲಿ ಹೆಗ್ಡೆರವರು 2 ರೂಪಾಯಿಗೆ ಅಕ್ಕಿ ಕೊಟ್ಟರು. ಮಕ್ಕಳಿಗೆ ಫ್ರೀ ಆದಂಥ ಬಸ್ ವ್ಯವಸ್ಥೆ ಮಾಡಿದರು. ಹಿರಿಯ ನಾಗರಿಕರಿಗೆ ರಿಯಾಯಿತಿ ಬಸ್ ಪಾಸ್ ವ್ಯವಸ್ಥೆ ಮಾಡಿದರು. ಈ ರೀತಿ ಹೇಳ್ತಾ ಹೋದರೆ ಹೆಗ್ಡೆರವರ ಅನೇಕ ಹೊಸ ಹೊಸ ಯೋಜನೆಗಳು ಕರ್ನಾಟಕ ರಾಜ್ಯ ಅಲ್ಲ, ಭಾರತ ದೇಶದ ಆಡಳಿತ ವ್ಯವಸ್ಥೆಗೆ ಒಂದು ಮಾರ್ಗದರ್ಶನ ಆಯಿತು. ಸರ್, ಖಂಡಿತ ನೀವು ಹೇಳ್ತಾ ಇದ್ದರೆ ನಿಜನಾ ಅನ್ನಿಸುತ್ತೆ ಇವತ್ತಿನ ರಾಜಕಾರಣವನ್ನು ನೋಡಿದಾಗ. ಯಾಕೆಂತಂದರೆ VS ಕೃಷ್ಣಯ್ಯ ಅವರು ಇದ್ದಂತಹ ರೀತಿ ಜನಸೇವೆಯೇ ಜನಾರ್ದನ ಸೇವೆ ಅನ್ನುವಂಥದ್ದು VS ಕೃಷ್ಣಯ್ಯ ಅವರಿಂದ ನೋಡಿ ಕಲ್ತರು ಅಥವಾ ಇವ್ರನ್ನ ನೋಡಿ ಆ ಗಾದೆ ಬಂತು ಅನ್ನೋಂಥದ್ದು ಗೊತ್ತಿಲ್ಲ. ಯಾಕಂದ್ರೆ ನೀವು ಹೇಳ್ತಾ ಇರೋವಂಥದ್ದು ಸ್ಥಿತಿ ಆಗಿದೆ. ಕೇವಲ ಪೂಜೆ ಪುರಸ್ಕಾರದಲ್ಲಿ ನಿರತರಾಗ್ತಾ ಇರಲಿಲ್ಲ, ಸೇವೆಯನ್ನು ಮಾಡ್ತಾಯಿದ್ರು ಅಂತ. ಹೆಗಡೆಯವರು ನಡ್ಕೊಂಬಂದಂತಹ ದಾರಿ ಇವೆಲ್ಲವನ್ನು ನೋಡಿದಾಗ ಬಹುಶಃ ಈಗಿನ ರಾಜಕಾರಣಿಗಳು ನೋಡಿದ್ರೆ ರಾಜಕೀಯ ಎಲ್ಲೋ ಒಂದು ರೀತಿ ಅಸಹ್ಯ ಅನಿಸುತ್ತೆ. ಇರಲಿ, ಆದರೆ ಅವರನ್ನು ನೆನಪು ಮಾಡಿಕೊಂಡು ಅವರು ಒಂದು ರೀತಿಯ ಪ್ರಾತಸ್ಮರಣೀಯರು ಅಂತೇಳಿ ಇವರೆಲ್ಲ ಅರ್ಥ ಮಾಡ್ಕೊಂಡ್ರೆ ಒಂದಷ್ಟು ರಾಜಕೀಯ ಸುಧಾರಿಸಬಹುದು ಏನೋ ಅಂತೇಳಿ ಅಂತ
ಬಹುಶಃ ಅವರ ಗರಡಿಯಲ್ಲಿ ಪಳಗಿದ್ದಕ್ಕೋ ಏನೋ ನೀವು ಕೂಡ ಬಹಳ ಸರಳವಾಗಿದ್ದೀರಿ. ಏನಾದರೂ ಬೇಕಾ ಅಂತ ನಾಗರಾಜನ ಅನೇಕರು ಕೇಳಿದ್ರು ಅಂತ ನಮಗೆ ಬಂದ ಮಾಹಿತಿ, ನೀವು ಏನೂ ತಗೊಳ್ಳಿಲ್ಲ, ಏನೂ ಬೇಡ ಅಂತೇಳಿ ಎಲ್ಲವನ್ನು ಬಿಟ್ಟು ಕೇವಲ ಸೇವೆಯಲ್ಲಿದ್ದಿರಿ ಅಂಥೇಳಿ ಅಂತ. ಬರವಣಿಗೆಯನ್ನು ಕೂಡ ರೂಢಿಸಿಕೊಂಡಿದ್ದೀರಿ, ಬರವಣಿಗೆ ನಿತ್ಯ ಮಾಡ್ತಾಯಿದ್ದಾರೆ. ಅದು ಹೇಗೆ ಸಾಧ್ಯ ಆಯಿತು? ಬರವಣಿಗೆಯ ಅಭ್ಯಾಸ ಮತ್ತು ಹವ್ಯಾಸ ಎರಡು ಹೇಗೆ ರೂಢಿಸ್ಕೊಂಡ್ರಿ ನೀವು ಅಂತ? ಅಲ್ಲ, ನಮಗೇನಾಯಿತು ಅಂದರೆ, ನಾವು ಸಣ್ಣ ವಯಸ್ಸಲ್ಲಿ ಲೈಬ್ರರಿಗೆ ಜಾಸ್ತಿ ಹೋಗ್ತಾ ಇದ್ವಿ. ಮತ್ತು 77ನೇ ಇಸ್ವಿಯಲ್ಲಿ ಈ ದೇಶದಲ್ಲಿ ಒಂದು ರಾಜಕೀಯ ಬದಲಾವಣೆ ಆಗುತ್ತೆ. ಅವತ್ತಿನ ದಿನ ತುರ್ತು ಪರಿಸ್ಥಿತಿ ಸಂದರ್ಭ. ನಾವು ಯುವಕರಾಗಿದ್ವಿ. ನಮ್ಮ ಮನೆಯ ಪಕ್ಕದಲ್ಲಿ ಒಬ್ಬರು ಲಕ್ಷ್ಮೀನಾರಾಯಣ ರಾವ್ ಅಂತಿದ್ರು. ಅವರು ನಮ್ಮನ್ನು ಕರ್ಕೊಂಡು ನ್ಯಾಷನಲ್ ಹೈಸ್ಕೂಲ್ ಕಾಲೇಜು, ಶೇಷಾದ್ರಿಪುರಂ ಕಾಲೇಜು, ಎಲ್ಲೆಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಭಾಷಣ ಆಗುತ್ತೆ ಅಲ್ಲೆಲ್ಲ ಕರ್ಕೊಂಡು ಹೋಗೋರು. ನಮ್ಮ ಪುಣ್ಯ ವಾಜಪೇಯಿ ಅವ್ರ ಭಾಷಣ ಕೇಳಿದ್ದೀವಿ, JP ಅವ್ರ ಭಾಷಣ ಕೇಳಿದ್ದೀವಿ, ಮಧು ದಂಡವತಿ ಅವ್ರ ಭಾಷಣ, ಮಧು ಲಿಮಿಯಾ ಅವ್ರ ಭಾಷಣ, ಆಮೇಲೆ ಬಾಬಾ ಆಮ್ಟೆ ಅವ್ರ ಭಾಷಣ ಕೇಳಿದ್ದೀವಿ, VP ಸಿಂಗ್ ಅವ್ರ ಭಾಷಣ ಕೇಳಿದ್ದೀವಿ, ಚರಣ್ ಸಿಂಗ್ ಅವ್ರ ಭಾಷಣ ಕೇಳಿದ್ದೀವಿ, ಜಗಜೀವನ್ ರಾಮ್ ಭಾಷಣ ಕೇಳಿದ್ದೀವಿ, ಪಿಲು ಮೋದಿ ಅಂತ ತುಂಬ ಹಾಸ್ಯವಾಗಿ ಮಾತನಾಡೋರು, ಅವ್ರ ಭಾಷಣ ಕೇಳಿದ್ದೀವಿ, ಸರೋಜಿನಿ ಮಹಿಷಿ ಅವ್ರ ಭಾಷಣ ಕೇಳಿದ್ದೀವಿ, ಸುಷ್ಮಾ ಸ್ವರಾಜ್ ಅವರು, ಸುಬ್ರಹ್ಮಣ್ಯ ಸ್ವಾಮಿ, AK ಸುಬ್ಬಯ್ಯ, ಈ ರೀತಿ ಎಲ್ಲೇ ಭಾಷಣ ಇದ್ದರೂ ಸಹ ಅಲ್ಲಿ ಹೋಗ್ತಾ ಇದ್ವಿ. ಆ ಭಾಷಣವನ್ನು ಕೇಳ್ತಾ ಇದ್ವಿ. ಪತ್ರಿಕೆಯನ್ನು ಓದುವಂಥ ಒಂದು ಹುಚ್ಚು ನಮ್ಗೆ ಅವತ್ತಿನ ಬಂದಿತ್ತು. ಆ ಪತ್ರಿಕೆಯನ್ನು ಓದುವುದು ಮತ್ತು ಭಾಷಣವನ್ನು ಕೇಳುವುದರಿಂದ ನಮ್ಮಲ್ಲಿ ಒಂದು ರಾಜಕೀಯವಾದಂಥ ಒಂದು ಪ್ರಜ್ಞೆ ಬೆಳೀತು. ಜೊತೆಗೆ ಮೊದಲಿನಿಂದಲೂ ಸಹ ಈ ಸಮಾಜದಲ್ಲಿ ಎಲ್ಲರೂ ರೋಡ್ ಸರಿ ಇಲ್ಲ ಅಂದರೆ, ಯಾರಿಗಾರು ಅನ್ಯಾಯ ಆಗ್ತಿದೆ ಅಂದರೆ, ಯಾವ್ದಾದ್ರು ಕಚೇರಿಯಲ್ಲಿ ಬಡವರು ತೊಂದರೆ ಆಗ್ತಿದೆ ಅಂದರೆ ಅದನ್ನು ಪ್ರತಿಭಟಿಸುವಂಥ ಒಂದು ನಮ್ಮಲ್ಲಿ ಆ ಶಕ್ತಿಯನ್ನು ರೂಢಿಸ್ಕೊಂಡಿದ್ವಿ. ಪ್ರತಿಭಟನೆಗೆ ಒಂದು ಅಕ್ಷರದ ರೂಪವನ್ನು ಕೊಡಬೇಕು ಅಂತ ಆರಂಭದಲ್ಲಿ ಅಂದ್ಕೊಂಡು ಪತ್ರಿಕೆಯೊಳಗೆ ಲೇಖನವನ್ನು ಬರಿತಾ ಆಮೇಲೆ ಅದೊಂದು ಹವ್ಯಾಸವಾಯಿತು. ಜೊತೆಗೆ ನಾವು ವಿಶೇಷವಾಗಿ ಮುಖ್ಯಮಂತ್ರಿ ಚಂದ್ರೂರವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ 52 ತಾಲೂಕುಗಳು, ಕರ್ನಾಟಕ ಮಹಾರಾಷ್ಟ್ರ, ಕರ್ನಾಟಕ ಆಂಧ್ರ, ಕರ್ನಾಟಕ ಕೇರಳ, ಕರ್ನಾಟಕ ಗೋವಾ ಮತ್ತು ಕರ್ನಾಟಕ ತಮಿಳುನಾಡು, 5 ರಾಜ್ಯಗಳ ಗಡಿಯಲ್ಲಿರುವಂಥ 52 ತಾಲೂಕುಗಳಿಗೆ ಕರ್ನಾಟಕ ರಾಜ್ಯದ ಗಡಿ ನುಡಿ ಜಾಗೃತಿ ಜಾಥಾ ಅಂತ ಹೋದ್ವಿ. ಆ ಜಾಥಾ ಹೋದಂಥ ಸಂದರ್ಭದಲ್ಲಿ ಅಲ್ಲಿನ ಜನರ ಬದುಕು, ಅಲ್ಲಿನ ಕನ್ನಡಿಗರ ಸ್ಥಿತಿ ಇವೆಲ್ಲವನ್ನು ನೋಡಿ ಒಂದು ಕನ್ನಡ ನುಡಿ ಗಡಿ ಜಾಗೃತಿ ಜಾಥಾ ಅದಕ್ಕೊಂದು ವರದಿಯನ್ನು ಕೊಟ್ವಿ ಸರ್ಕಾರಕ್ಕೆ. ಆ ವರದಿ ಸಾಕಷ್ಟು ಅನುಷ್ಠಾನಗಳಾಯಿತು. ಆಮೇಲೆ ನಮಗೆ MP ಪ್ರಕಾಶ್ ಅವರ ಒಡನಾಟ, BL ಶಂಕರ್ ಅವರ ಒಡನಾಟ ನಮಗೆ ಸ್ವಲ್ಪ ಮಟ್ಟಿಗೆ ಸಾಹಿತ್ಯದಲ್ಲಿ ಬರವಣಿಗೆಯಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಮೂಡಿಸ್ತು. ಅದರಿಂದಾಗಿ ನಾವು ಸಣ್ಣ ಪುಟ್ಟದಾಗಿ ನಾವು ಏನೋ ಒಂದಷ್ಟು ಬರ್ಕೊಂಡಿದ್ದೀವಿ, ಒಂದಷ್ಟು ಬರವಣಿಗೆಯನ್ನು ಮಾಡ್ತಾಯಿದ್ದೀವಿ. ಅದು ಯಾರಿಗೆ ಇಷ್ಟ ಆಗುತ್ತೋ ಇಲ್ಲೋ, ನಮ್ಮ ಆತ್ಮಕ್ಕಂತೂ ಒಂದಷ್ಟು ಸಂತೋಷ ಕೊಡುತ್ತೆ. ಇತ್ತೀಚೆಗೆ ತಾನೇ ನಾವು ಬಿಹಾರದಲ್ಲೊಬ್ಬ ಮುಖ್ಯಮಂತ್ರಿ ಆಗಿದ್ದರು, ಕರ್ಪೂರಿ ಠಾಕೂರ್ ಅಂತ. ಅತ್ಯಂತ ಪ್ರಾಮಾಣಿಕವಾದಂಥ ಮುಖ್ಯಮಂತ್ರಿ ಆಗಿದ್ದವರು ಹರ್ಕಲ್ ಜುಬ್ಬಾ ಪೈಜಾಮ ಹಾಕ್ಕೊಂಡಿರೋರು. ಅವರ ತಂದೆ ಕ್ಷೌರಿಕ ವೃತ್ತಿಯನ್ನು ಮಾಡೋರು. ಇವ್ರಿಗೂ ಸಹ ಒಬ್ಬ ಮೇಷ್ಟ್ರಾಗಿ ಕೆಲಸವನ್ನು ಮಾಡಿದರು. ಸಾಯುವ ಸಂದರ್ಭದಲ್ಲೂ ಸಹ ಸಾಧಾರಣವಾದಂಥ ಗುಡಿಸಿಲ ರೂಪದ ಮನೆಯಲ್ಲಿದ್ದರು. ಅಂತಹ ಒಂದು ವ್ಯಕ್ತಿ ಚಿತ್ರವನ್ನು ಬರ್ಕೊಡುವಂಥ ಒಂದು ಅವಕಾಶವೂ ಸಿಕ್ತು. ಈ ರೀತಿಯಲ್ಲಿ ನಮಗೆ ಹೆಚ್ಚಿನ ಸಂದರ್ಭಗಳು, ಹೆಚ್ಚಿನ ಪರಿಚಯವಾದ್ದೇ ಸ್ವಲ್ಪ ಜನರಲ್ಲಿ ಬದುಕಿನ ಬಗ್ಗೆ ಕಾಳಜಿ ಇರೋರು, ಮೌಲ್ಯಗಳ ಬಗ್ಗೆ ಆಸಕ್ತಿ ಇರುವಂಥ ಜನ ನಮ್ಮ ಸಂಪರ್ಕದಲ್ಲಿ, ನಾವು ಅವ್ರ ಸಂಪರ್ಕದಲ್ಲಿ ಇರೋದ್ರಿಂದ ಅದು ನಮ್ಮ ಮೇಲೆ ಪ್ರಭಾವ ಬೀರ್ತು. ಸಾಹಿತ್ಯದಲ್ಲಿ ಈ ರೀತಿಯ ಒಂದು ಆಸಕ್ತಿ ಬಂತು. ಗಾಂಧೀಜಿರವರನ್ನ ನಾವು ಹೆಚ್ಚು ಪ್ರೀತಿಸ್ತೀವಿ. JP ರವರ ವಿಚಾರಗಳ ಬಗ್ಗೆ ತುಂಬ ನಮಗೆ ಭಾವನೆ ಇದೆ. ಹೆಗಡೆ ಅವರು, ರಾಮಕೃಷ್ಣ ಹೆಗಡೆ ಅವರು ಮತ್ತು ಶಾಂತವೇರಿ ಗೋಪಾಲ್ ಗೌಡ, ಕುವೆಂಪುರವರ ವಿಚಾರಗಳು ಇವೆಲ್ಲ ನಮ್ಮ ಮೇಲೆ ಸ್ವಲ್ಪ ಹೆಚ್ಚು ಪ್ರಭಾವವನ್ನು ಬೀರಿದೆ. ಅದಕ್ಕಾಗಿ ನಾವು ಕೇವಲ ಆಡಂಬರದ ಅಬ್ಬರದ ರಾಜಕಾರಣದಲ್ಲಿ ಏನು ಅರ್ಥವಿಲ್ಲ. ನಾವು ಸತ್ತ ಮೇಲೆ ನಾವು ಎಷ್ಟು ಆಸ್ತಿ ಮಾಡಿದ್ದೀವಿ, ಏನು ಅಧಿಕಾರ ಅನುಭವಿಸಿದ್ದೀವಿ ಅನ್ನೋದಲ್ಲ, ಏನು ಸಮಾಜಕ್ಕೆ ಕೊಟ್ಟೋಗಿದೆ ಅನ್ನೋದು ಮಾತ್ರವೇ ನಮ್ಮ ವ್ಯಕ್ತಿತ್ವ ರೂಪ ಆಗೋದು. ಖಂಡಿತ ತಮ್ಮ ಬರವಣಿಗೆಯ ಜೊತೆಯೊಳಗೆ ಒಂದಷ್ಟು ಜನರ ಭಾಷಣವನ್ನು ಕೇಳಿದ ಹೆಸರುಗಳನ್ನು ಹೇಳಿದಾಗ ಮೈ ರೋಮಾಂಚನವಾಗುತ್ತೆ. ಪ್ರಸ್ತುತ ಈಗಿರ್ತಕ್ಕಂಥ ಯುವಕರುಗಳಿಗಾಗಲಿ ಅಥವಾ ರಾಜಕಾರಣಿಗಳಿಗೆ ಆ ಹೆಸರುಗಳೇ ಕೇಳಿಲ್ವೇನೋ ಅನುಭವನ. ಬಹುಶಃ ನೀವು ಅತ್ಯಂತ ಅದೃಷ್ಟವಂತರು ಅಂತ ನಾನು ಭಾವಿಸ್ಕೋತೇನೆ. ನಾನೂ ಅದೃಷ್ಟವಂತನೇ ನಿಮ್ಮನ್ನು ಸಂದರ್ಶನ ಮಾಡ್ತಾಯಿದ್ದೀನಿ ಅಂತ. ಆದರೆ ಆ ಅದೃಷ್ಟವಂತದಿಂದ ಇನ್ನೊಂದು ಹೆಜ್ಜೆಗೆ ಬರ್ತಾ ಇರೋವಂಥದ್ದು ಅಂದರೆ, ನಾನು ನಮ್ಮ ಕೆಂಗೇರಿಗೆ ನಿಮ್ಮನ್ನು ಎಳೆತರಬೇಕು ಅಂತಕ್ಕಂಥ ಅಪೇಕ್ಷೆ ನಂದು. ಕೆಂಗೇರಿಯೊಳಗೆ ಕೆಂಗಲ್ ಹನುಮಂತಯ್ಯನವರು ಓದಿದಂಥ ಶಾಲೆ ಇದೆ. ಅದು ಬ್ರಿಟಿಷ್ ಜೈಲಾಗಿತ್ತು. ನಂತರ ಅಲ್ಲಿ ಶಾಲೆ ಆಯಿತು. ಶಾಲೆಯಲ್ಲಿ ಕೆಂಗಲ್ ಹನುಮಂತಯ್ಯನವರು ಓದಿದ್ರು ಅಂಥೇಳಿ ಅಂತ. ಸರ್, ಕೆಂಗಲ್ ಹನುಮಂತಯ್ಯನವರ ಬಗ್ಗೆ ತಾವು ಏನು ತಿಳ್ಕೊಂಡಿದ್ದೀರಿ, ಅವ್ರ ಬಗ್ಗೆ ಏನು ಅನ್ನುವಂಥದ್ದು ನಮ್ಮ ವೀಕ್ಷಕರಿಗೆ ಹೇಳಬೇಕು ದಯವಿಟ್ಟು. ಕರ್ನಾಟಕ ರಾಜ್ಯದಲ್ಲಿ ಕೆಂಗಲ್ ಹನುಮಂತಯ್ಯನವ್ರನ್ನ ಮರ್ತುಬಿಟ್ಟು ಯಾರೂ ರಾಜಕೀಯ ಚರಿತ್ರೆ ಬರೆಯೋಕ್ಕೆ ಸಾಧ್ಯವಿಲ್ಲ. ಬಹುಶಃ ಕೆಂಗಲ್ ಹನುಮಂತಯ್ಯ ಇಲ್ಲ ಎಂದಿದ್ದರೆ ಇವತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನೇ ಇರ್ತಿರಲಿಲ್ಲ. ಕೆಂಗಲ್ ಹನುಮಂತಯ್ಯನವರು ಪ್ರಥಮ ಬಾರಿಗೆ ಒಂದು ಭಾಷೆಗೆ ಒಂದು ಇಲಾಖೆಯನ್ನು, ಒಂದು ಸಂಸ್ಕೃತಿ ಇಲಾಖೆಯನ್ನು ಕೊಟ್ಟಂಥ ಕೀರ್ತಿ ಕೆಂಗಲ್ ಹನುಮಂತಯ್ಯನವರು. ಕೆಂಗಲ್ ಹನುಮಂತಯ್ಯನವರು ಒಬ್ಬ ಸಾಧಾರಣವಾದಂಥ ಬಡ ಕುಟುಂಬದಲ್ಲಿ ಹುಟ್ಟುತ್ತಾರೆ.
ಸಣ್ಣ ವಯಸ್ಸಲ್ಲೇ ಅವರ ತಂದೆ ತೀರೋಗ್ತಾರೆ. ತಾಯಿ ಆರೈಕೆಯಲ್ಲಿ ಅವರು ಓದ್ತಾರೆ, ಬಹಳ ಕಷ್ಟಪಡ್ತಾರೆ ಜೀವನದಲ್ಲಿ. BA LLBಯನ್ನು ಪಾಸ್ ಮಾಡಿ ವಕೀಲ ವೃತ್ತಿಯನ್ನು ಮಾಡ್ತಾರೆ. ಗಾಂಧಿರವರ ಪ್ರಭಾವಕ್ಕೆ ಒಳಗಾಗ್ತಾರೆ. 1927ನೇ ಇಸ್ವಿಯಲ್ಲಿ ಅವರು ವಿದ್ಯಾರ್ಥಿ ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ, ಕಾಂಗ್ರೆಸ್ ಅಧಿವೇಶನದಲ್ಲಿ. ನಂತರ ಸೈಮನ್ ಕಮಿಷನ್ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ನಂತರ ಅವರು ಸೆರೆಮನೆ ವಾಸವನ್ನು ಕ್ವಿಟ್ ಇಂಡಿಯಾ ಚಳುವಳಿಯಲ್ಲೆಲ್ಲ ಅನುಭವಿಸ್ತಾರೆ. ಕೆಂಗಲ್ ಅನ್ನುವಂಥ ವಿಶೇಷ ಏನು ಅಂದರೆ, ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕೆಲವರು ಮಾತ್ರವೇ ಭಾರತದ ಸಂವಿಧಾನ ರಚನಾ ಸಮಿತಿಯ ಸದಸ್ಯರಾಗಿದ್ದರು. ಅದರಲ್ಲಿ ಕೆಂಗಲ್ ಅನ್ನುವಂಥ ಇವರು ಒಬ್ಬರಾಗಿದ್ದರು. 1948ರಲ್ಲಿ ಭಾರತ ದೇಶದ ಸಂವಿಧಾನ ರಚನಾ ಸಮಿತಿ ಅಂತ ಸುಮಾರು 200 ಚಿಲ್ಲರೆ ಜನ ನೇಮಕ ಆಗ್ತಾರೆ. ಅದರಲ್ಲಿ ಕೆಂಗಲ್ ಅನ್ನುವರು ಒಬ್ಬರು ಸೇವೆಯನ್ನು ಮಾಡಿದರು. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದರು. 1952ನೇ ಇಸ್ವಿಯಲ್ಲಿ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ಪ್ರಥಮ ಬಾರಿಗೆ ಆಗುತ್ತೆ. ವಿಧಾನಸಭೆ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರುತ್ತೆ. ಅವ್ರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರೆ. ಕೆಂಗಲ್ ಹನುಮಂತನವರಿಗೆ ಕರ್ನಾಟಕ ರಾಜ್ಯದ ಏಕೀಕರಣ ಆಗಬೇಕು ಅನ್ನುವಂಥ ಆಸೆ ಇತ್ತು. ಆದರೆ ಹಳೆ ಮೈಸೂರಿನ ಅನೇಕ ಜನರಿಗೆ ಏಕೀಕರಣ ಆಗಬಾರ್ದು ಅಂತಿತ್ತು. ಕೆಂಗಲ್ ಹನುಮಂತನವರು ಯಾವಾಗ ಏಕೀಕರಣ ಆಗಬೇಕು ಅಂತ ಹೋರಾಟವನ್ನು ಮಾಡಿದರು, ಹೆಚ್ಚಿನ ಜನ ಶತ್ರುಗಳನ್ನು ಇವರು ಹುಟ್ಟಾಕೊಂಡ್ರು. ಇವರಿಗೆ ತುಂಬ ಜನ ಇವ್ರನ್ನ ಅಧಿಕಾರದಿಂದ ಇಳಿಸಬೇಕು ಅಂತಲೇ ಹೋರಾಟ ಮಾಡಿದರು. ಜೀವನದಲ್ಲಿ ಇವರು ಮುಂದೆ ಬರಬಾರ್ದು ಅಂತ ತುಂಬ ಜನ ಇವರಿಗೆ ತೊಂದರೆಯನ್ನು ಕೊಟ್ಟಿದ್ದಾರೆ. ಆದರೂ ಸಹ 1952ರಲ್ಲಿ ಇವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ಅದ್ರ ಜೊತೆಯಲ್ಲಿ ಇವರ ಹೆಸರು ಉಳಿಯೋದು ವಿಧಾನಸೌಧ ಕಟ್ಟದಂಥ ಕಾರಣಕ್ಕಾಗಿ. 1947ರಲ್ಲಿ KC ರೆಡ್ಡಿರವರು ಮುಖ್ಯಮಂತ್ರಿ ಆಗ್ತಾರೆ. 1950ರ ಆಸುಪಾಸಿನಲ್ಲಿ ಜವಾಹರಲಾಲ್ ನೆಹರೂರವರ ಮೂಲಕ KC ರೆಡ್ಡಿರವರು ವಿಧಾನಸೌಧದ ಶಂಕುಸ್ಥಾಪನೆಯನ್ನು ನೆರವೇರಿಸಲಿಕ್ಕಾಗಿ ಮಾಣಿಕ್ಯಂ ಎನ್ನುವವರ ನೇತೃತ್ವದಲ್ಲಿ ವಾಸ್ತುಶಿಲ್ಪಿ ತಜ್ಞರ ಕೈಲಿ ಒಂದು ನಕ್ಷೆಯನ್ನು ರೆಡಿ ಮಾಡ್ತಾರೆ. ಕೆಂಗಲ್ ಹನುಮಂತನವರು ಆ ಸಮಿತಿಯಲ್ಲಿರ್ತಾರೆ. ಕೆಂಗಲ್ ಹನುಮಂತನವರು KC ರೆಡ್ಡಿರವರು ಆ ಪ್ಲಾನನ್ನು ಕೊಡ್ತಾರೆ. ಕೆಂಗಲ್ ಹನುಮಂತಯ್ಯ ಆ ಪ್ಲಾನನ್ನು ನೋಡಿ ಅದನ್ನು ಎಸಿತಾರೆ. ಮುಂದೆ ಬೆಂಗಳೂರು ಅಲ್ಲ ಕರ್ನಾಟಕ ರಾಜ್ಯ ಬೆಳೆಯುತ್ತೆ, ಇದರ ಆಡಳಿತ ವ್ಯಾಪ್ತಿ ದೊಡ್ಡದಾಗುತ್ತೆ, ಇದು ಆಡಳಿತ ಸೌಧ ಯಾವುದೋ ಒಂದು ಸಣ್ಣ ಗೂಡು ಥರ ಇರಬಾರ್ದು, ಪ್ರಪಂಚದಲ್ಲಿ ಎಲ್ಲೂ ಇರಬಾರ್ದು, ಅಂತಹ ಒಂದು ವಾಸ್ತುಶಿಲ್ಪಿ ಇರಬೇಕು ಅಂತ ಅವರು ಅನೇಕ ಬಾರಿ ಪ್ರವಾಸವನ್ನು ಮಾಡಿ ಯುರೋಪ್ ಕಂಟ್ರಿ ಲಂಡನ್ನಲ್ಲಿ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿರುವ ಕಟ್ಟಡಗಳ ನಕ್ಷೆ ಇರುತ್ತಲ್ಲ ಅದನ್ನೆಲ್ಲ ಇವ್ರಿಗೆ ಕೊಡ್ತಾರೆ. ಇವೆಲ್ಲವನ್ನು ಆಧಾರವಾಗಿ ಇಟ್ಕೊಂಡು ಭಾರತ ದೇಶದಲ್ಲಿ ಯಾರೂ ಕಂಡು ಕೇಳಿದಂತಹ ವಾಸ್ತುಶಿಲ್ಪಿ ಇರುವಂಥ ಒಂದು ಕಟ್ಟಡವನ್ನು ರೆಡಿ ಮಾಡಬೇಕು ಅಂತಾರೆ. ಆ ರೀತಿಯಲ್ಲಿ ಕೆಂಗಲ್ ಅನ್ನುವಂಥವರ ಆಸಕ್ತಿಯಿಂದಾಗಿ ವಿಧಾನಸೌಧ ಇವತ್ತು ಭಾರತ ದೇಶದಲ್ಲಿ ಅತ್ಯಂತ ಹೆಮ್ಮೆ ಪಡುವ ರೀತಿಯಲ್ಲಿ ತನ್ನದೇ ಆದಂಥ ಒಂದು ವಾಸ್ತುಶಿಲ್ಪಿಯಿಂದ ಕಂಗೊಳಿಸ್ತಾ ಇದೆ. ಕೆಂಗಲ್ ಹನುಮಂತಯ್ಯರು ವಿಧಾನಸೌಧವನ್ನು ಕಟ್ಟಬೇಕಾದ್ರೆ ಅನೇಕ ರೀತಿಯ ತೊಂದರೆಯನ್ನು ಅನುಭವಿಸ್ತಾರೆ. ಕಾರ್ಮಿಕರು ಇವರು ತಿರುಗಿ ಬೀಳುವಂತೆ ಪ್ರಚೋದನೆಯನ್ನು ಮಾಡ್ತಾರೆ. ಇವರು ಏನೂ ತಪ್ಪು ಮಾಡದಿಲ್ಲೋದ್ರೂ ಸಹ ಇವ್ರ ಮೇಲೆ ಆಪಾದನೆಗಳನ್ನ ಹೊರಿಸ್ತಾರೆ. ಕೆಂಗಲ್ ಹನುಮಂತಯ್ಯನವರು ಏಕೀಕರಣಕ್ಕಾಗಿ ಹೋರಾಟವನ್ನು ಮಾಡಿದರು ಅನ್ನೋ ಕಾರಣಕ್ಕಾಗಿ ಹಳೆ ಮೈಸೂರು ಪ್ರಾಂತ್ಯದ ಜನ ಇವ್ರ ಮೇಲೆ ಪಿತೂರಿಯನ್ನು ಮಾಡ್ತಾರೆ. ಆದರೂ ಸಹ ಅವರು ಏಕೀಕರಣದ ಪರವಾಗಿ ನಿಲ್ತಾರೆ. ಕರ್ನಾಟಕ ರಾಜ್ಯದ ಏಕೀಕರಣ ದೊಡ್ಡದಾದಂಥ ಚರಿತ್ರೆ ಇದೆ. 1989ರಲ್ಲಿ ನಮ್ಮ ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿನ ಆ ಒಂದು ಸಮಿತಿಯವರು ವಿದ್ಯಾವರ್ಧಕ ಸಂಘದವರು ಆರಂಭ ಮಾಡಿದಂಥ ಆ ಒಂದು ಹೋರಾಟ ಮತ್ತು ಆಲೂರು ವೆಂಕಟರಾಯರು ಮಾಡಿದಂಥ ಒಂದು ಪ್ರಭಾವ ಮತ್ತು ಅನ್ನದಾನಪ್ಪ ದೊಡ್ಡಮೇಟಿರವರ ಪ್ರಭಾವ ಇವುಗಳಿಗಾಗಿ ದೊಡ್ಡದಾದಂಥ ಮಠದಲ್ಲಿ ಹೋರಾಟ ಶುರುವಾಗುತ್ತೆ. ಆನ ಕೃಷ್ಣರಾಯರು, ಮಾರಾಮೂರ್ತಿಗಳು, ನಾಡಿಗೆರೆ ಕೃಷ್ಣರಾಯರು, ಶಾಂತವೇರಿ ಗೋಪಾಲ್ ಗೌಡರು ಇವರೆಲ್ಲ ಧುಮುಕ್ತಾರೆ. ಅದೇ ರೀತಿಯಲ್ಲಿ ಕೆಂಗಲ್ ಹನುಮಂತಯ್ಯನವರು ಸಹ ಎಲ್ಲ ರಾಜಕಾರಣಿಗಳಿಗೆ ಒಪ್ಪಿಸ್ತಾರೆ. ಏಕೀಕರಣ ಆಗೋದ್ರಿಂದ ಒಳ್ಳೆಯದಾಗುತ್ತೆ, ನಮ್ಮ ರಾಜ್ಯದ ವಿಸ್ತಾರ ಆಗುತ್ತೆ, ಕನ್ನಡ ಮಾತನಾಡುವಂಥ ಜನ ಹರಿದಂಚೋಗಿದ್ದಾರೆ. ಕೇವಲ 9 ಜಿಲ್ಲೆ ನಾವಿದ್ದೀವಿ, ಅನೇಕ ಜಿಲ್ಲೆಗಳಲ್ಲಿ ಕನ್ನಡ ಮಾತನಾಡುವಂಥ ಜನ ಬಾಂಬೆ ಪ್ರಾಂತ್ಯದಲ್ಲಿದ್ದಾರೆ, ಮದ್ರಾಸ್ ಪ್ರಾಂತ್ಯದಲ್ಲಿದ್ದಾರೆ. ಅವರೆಲ್ಲ ನಮ್ಮ ಜೊತೆ ಸೇರಬೇಕು ಅನ್ನುವ ಆಸೆಯಿಂದ ಏಕೀಕರಣವನ್ನು ಮಾಡ್ತಾರೆ. ದುರಂತ ಅಂದರೆ ಏಕೀಕರಣದ ಹಿಂದಿನ ದಿನ ಕೆಂಗಲ್ ಹನುಮಂತಯ್ಯನನ್ನು ಇಳಿಸಿ ನಿಜಲಿಂಗಪ್ಪನವರ ಮುಖ್ಯಮಂತ್ರಿಯನ್ನು ಮಾಡ್ತಾರೆ. 1956 ನವೆಂಬರ್ 1ನೇ ತಾರೀಕು ನಿಜಲಿಂಗಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ. ಕೆಂಗಲ್ ಹನುಮಂತಯ್ಯನವರು ಹಿಂದಿನ ಮಾಜಿ ಆಗಿರ್ತಾರೆ. ಆನಂತರ ಅವ್ರನ್ನ ರೈಲ್ವೆ ಸಚಿವರನ್ನಾಗಿ ಮಾಡ್ತಾರೆ. ರೈಲ್ವೆ ಸಚಿವರಾಗಿ ಸಹ ಕೆಲಸವನ್ನು ಮಾಡ್ತಾರೆ. ಕೆಂಗಲ್ ಹನುಮಂತಯ್ಯನವರಂಥ ಒಬ್ಬ ದಕ್ಷವಾದಂಥ ಪ್ರಾಮಾಣಿಕವಾದಂಥ ಆಡಳಿತಗಾರ ಇನ್ನೊಬ್ಬ ಇಲ್ಲ. ಇವತ್ತು ನಾವೇನು ಆಡಳಿತ ಸುಧಾರಣೆಗಳು ನೋಡ್ತಾ ಇದ್ದೀವಿ ಅದನ್ನು ಮೊದಲು ಪ್ರಸ್ತಾಪ ಮಾಡಿದವರೇ ಕೆಂಗಲ್ ಹನುಮಂತಯ್ಯ. ಕೆಂಗಲ್ ಹನುಮಂತಯ್ಯನವರಲ್ಲಿ ಒಂದು ಛಾತಿ ಇತ್ತು. ಅವರು ಎಷ್ಟೇ ಲೀಡ್ರ್, ಯಾರೇ ದೊಡ್ಡ ಲೀಡರ್ ಆಗಿದ್ದರೂ ಸಹ ಕರ್ನಾಟಕದ ವಿಚಾರ ಬಂದಾಗ ರಾಜಿ ಆಗ್ತಿರಲಿಲ್ಲ. ಕರ್ನಾಟಕ ರಾಜ್ಯದ KGF ಇದೆಯಲ್ಲ ಅದು ಒಂದು ಖಾಸಗಿಯಾದಂಥ ಸಂಸ್ಥೆಯ ಒಡೆತನದಲ್ಲಿತ್ತು. ಅದನ್ನು ರಾಷ್ಟ್ರೀಕರಣ ಮಾಡಬೇಕು ಅಂತ ಕೆಂಗಲ್ ಹನುಮಂತಯ್ಯನವರ ಆಸೆ.
ಅದನ್ನು ಖಾಸಗೀಕರಣ ಮಾಡಬೇಕು ಅಂತ ಕೆಲವರ ಆಸೆ ಇತ್ತು. ಆ ಸಂದರ್ಭದಲ್ಲಿ ಕೆಂಗಲ್ ಹನುಮಂತನವರು ಕೇಂದ್ರದಲ್ಲಿನ ನಾಯಕರುಗಳ ಒತ್ತಡವನ್ನು ಪಕ್ಕಕ್ಕಿಟ್ಟು ವಿಧಾನಸೌಧದಲ್ಲಿ ಒಂದು ನಿರ್ಣಯವನ್ನು ಮಾಡಿಸ್ತಾರೆ. KGF ಅನ್ನು ರಾಷ್ಟ್ರೀಕರಣ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಿಸಿ ಅದನ್ನು ಉಳಿಸ್ಕೋತಾರೆ. ಆ ರೀತಿಯಲ್ಲಿ ಒಂದು ಹೋರಾಟದ ಮನೋಭಾವ ಇತ್ತು, ಹಠದ ಭಾವ ಇತ್ತು ಮತ್ತು ತುಂಬ ದೊಡ್ಡ ಆಡಳಿತಗಾರ ಆಗಿದ್ದರು. ಅವರು ಬೆಂಗಳೂರು ನಗರ ಮತ್ತು ಕರ್ನಾಟಕಕ್ಕೆ ಕೊಟ್ಟಂಥ ಕೊಡುಗೆ ಬಹಳ ದೊಡ್ಡದಾಗಿದೆ. ಕೆಂಗಲ್ ಹನುಮಂತಯ್ಯನವರಿಗೆ ನಿಜವಾಗ್ಲೂ ಸಹ ಈ ರಾಜ್ಯದಲ್ಲಿ ಏನು ಸಲ್ಲಬೇಕಾಗಿತ್ತು ಅಷ್ಟು ಗೌರವ ಸಲ್ಲಿಲ್ಲ. ಕಡೆ ಪಕ್ಷ ಕೆಂಗೇರಿ ಅಂತ ಪ್ರದೇಶದಲ್ಲಿ ತಾವುಗಳಿವತ್ತು ಅವ್ರು ಓದಿದಂಥ ಶಾಲೆ ಆ ವಿಚಾರವನ್ನು ನೆನಪು ಮಾಡಿಕೊಂಡು ಅವರ ನೆನಪಿನಲ್ಲಿ ಏನಾದ್ರು ಮಾಡಬೇಕು ಅಂತ ಹೊರಟಿದ್ದೀರಲ್ಲ, ಬಹುಶಃ ಇದು ಅತ್ಯಂತ ದೊಡ್ಡದಾದಂಥ ಕೆಲಸ. ಏಕೀಕರಣಕ್ಕೆ ದುಡಿದಂಥ ಈ ಒಂದು 50 ವರ್ಷ ಕರ್ನಾಟಕ ಅಂತ ಹೆಸರಾಗಿ 50ನೇ ವರ್ಷದ ಈ ಸಂದರ್ಭದಲ್ಲಿ ಕೆಂಗಲ್ರವರಿಗೆ ನೀವು ಗೌರವವನ್ನು ಕೊಡೋದರ ಮೂಲಕ ನಿಜಕ್ಕೂ ಸಹ ಏಕೀಕರಣದ ಎಲ್ಲ ಹೋರಾಟಗಾರರಿಗೆ ನಾವು ಧನ್ಯವಾದವನ್ನು ಮತ್ತು ಪ್ರತಿಯಾಗಿ ಗೌರವವನ್ನು ಕೊಟ್ಟಂಥ ಒಂದು ಕೀರ್ತಿಯು ನಿಮಗೆ ಬರುತ್ತೆ. ಸರ್, ಖಂಡಿತ ಕೆಂಗಲ್ ಹನುಮಂತಯ್ಯನವ್ರ ವಿಚಾರ ಹೇಳ್ತಾ ಹೋಗ್ತಾ ಇದ್ದರೆ ಎಲ್ಲೋ ಒಂದು ಕಡೆಗೆ ಖುಷಿ, ಒಂದು ಕಡೆಗೆ ಬೇಸರ ಏನಕ್ಕೆ ಅಂದರೆ ಏಕೀಕರಣಕ್ಕೆ ಹೋರಾಡಿದಂಥವ್ರು ಏಕೀಕರಣ ಆಯಿತು ಅಂದಾಗ ಮಾಜಿ ಮುಖ್ಯಮಂತ್ರಿ ಆದರು ಅನ್ನುವಂಥದ್ದು ಬಹುಶಃ ಅದು ತುಂಬ ಬೇಸರದ ಸಂಗತಿ. ಆದರೆ ನಾಡಿಗೋಸ್ಕರ ಕನ್ನಡ ಸಂಸ್ಕೃತಿ ಇಲಾಖೆಯನ್ನು ಆರಂಭ ಮಾಡಿದಂಥವ್ರು ಅವರು ಅಂತ ಹೇಳಿದ ಬಹುಶಃ ಇವತ್ತು ಎಷ್ಟು ಜನ ಸಾಹಿತಿಗಳ ವಿಚಾರ ಗೊತ್ತಿದೆಯಲ್ಲೋ ಗೊತ್ತಿಲ್ಲ, ಮಾತನಾಡಬೇಕು ಅಂತ ಅನೇಕರು ಭಾಷಣ ಮಾಡ್ತಾ ಇರ್ಬೋದು. ನಿಮ್ಮಿಂದ ಅನೇಕ ವಿಚಾರ ಗೊತ್ತಾಗಿರ್ತಕ್ಕಂಥದ್ದು. ಕೆಂಗೇರಿ ಶಾಲೆಯಲ್ಲಿ ಅವರು ಓದಿದ್ರು ಅನ್ನುವಂಥದ್ದನ್ನು ನಾನು ನೆನಪು ಮಾಡಿಕೊಟ್ಟಾಗ ನೀವು ಒಂದು ಮಾತನ್ನು ಹೇಳಿದ್ರೆ ಅವ್ರ ಹೆಸರು ಶಾಶ್ವತವಾಗಿರೋಕ್ಕೆ ಮಾಡಬೇಕು ಅಂತೇಳಿ ಅಂತ. ಅದಕ್ಕೆ ಈ ಭಾಗದೊಳಗೆ ಸಾಕಷ್ಟು ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ಚಾಮುಂಡಿ ಶಿವಕುಮಾರ್ ನಿಮ್ಮ ಸ್ನೇಹಿತರು ಏನಿದ್ದಾರೆ, ಅವರು ಉಳ್ಳಾಳಲಾಗ್ತಾ ಇರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಗೆ ಕೆಂಗಲ್ ಹನುಮಂತಯ್ಯನವರ ಹೆಸರನ್ನು ಇಡಿ ಅನ್ನುವಂಥ ಹೋರಾಟವನ್ನು ಕೂಡ ಮಾಡ್ತಾರೆ. ಬಹುಶಃ ಈ ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಅದಕ್ಕೆ ಅಸ್ತು ಅಂತಾರೆ. ಇಂಥ ವಿಚಾರಕ್ಕೆ ಹಿಂದೆ ಮುಂದೆ ಸರಿಯುವಂಥವರಲ್ಲ. ಹಾಗಾಗಿ ಇವತ್ತಿನ ನಿಮ್ಮ ಸಂದರ್ಶನ ಮೂಲಕವಾಗಿ ಆ ಹೆಸರು ಸದೃಢವಾಗಿ ಸಶಕ್ತವಾಗಿ ಮುಂದುವರಿಲಿ ಅನ್ನುವಂಥ ಆಶಯ ನಮ್ಮದು. ನಿಮ್ಮಲ್ಲಿ ಇನ್ನೊಂದು ನಾನು ಮನವಿಯನ್ನು ಮಾಡ್ತೇನೆ. ನೀವು ಇವತ್ತು ನಾನು ಸಾಂಕೇತಿಕವಾಗಿ ನಿಮ್ಮ ಸಂದರ್ಶನವನ್ನು ಮಾಡಿದ್ದೇನೆ. ಮಧ್ಯೆ ನೀವು ಬಂದು ಇಲ್ಲಿಯ ರಾಜಕಾರಣಿಗಳು ಏನು ಇವತ್ತು ನಾಡು ನುಡಿಗೆ ಸೇವೆ ಸಲ್ಲಿಸಿರ್ತಕ್ಕಂಥವ್ರು ಅನೇಕ ರಾಜಕಾರಣಿಗಳ ಪರಿಚಯವನ್ನು ನೀವು ಮಾಡಿಕೊಡ್ಬೇಕು ಅನ್ನುವಂಥ ನನ್ನ ಆಶಯ. ಸರಳ ವ್ಯಕ್ತಿತ್ವದಲ್ಲಿರ್ತಕ್ಕಂಥ ನೀವು ಕೂಡ ನಿಮ್ಮ ಸೇವೆಯನ್ನು ಬೇರೆ ಗುರುತಿಸುವಂತಾಗಲಿ ಅಂತ ಹೇಳ್ತಾ ಸಮಯ ಮಾಡಿಕೊಂಡು ನೀವು ನಮ್ಮ ಸ್ಟುಡಿಯೋಗೆ ಬಂದಿದ್ದೀರಿ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ನಮ್ಮ ಬಗ್ಗೆ ಸತ್ಯವೋ ಸುಳ್ಳೋ ತಾವು ಏನು ಹೇಳಿದ್ದೀರೋ ಅದು ನಾವು ಒಪ್ಕೋಬೇಕೋ ಬೇಡೋ, ಒಟ್ಟಿನಲ್ಲಿ ನಮ್ಮ ಬಗ್ಗೆ ಕೆಲವು ಒಳ್ಳೆ ಮಾತುಗಳನ್ನ ಆಡಿದ್ದೀರ. ಅದಕ್ಕಾಗಿ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ವೀಕ್ಷಕರೇ, ನಾನು ಆಗಲೇ ಹೇಳಿದೆ ಮೌಲ್ಯಾಧಾರಿತ ರಾಜಕಾರಣ ಅಂತ ಇವತ್ತು ಮಾತಾಡಲಿಕ್ಕೆ ಹೋದರೆ ಮೌಲ್ಯ ಅಂದರೆ ಹಣ ಅಷ್ಟಕ್ಕೆ ಗಮನ ಹರಿಸ್ತೇವೆ. ಆದರೆ ಮೌಲ್ಯಾಧಾರಿತ ರಾಜಕಾರಣ ರಾಮಕೃಷ್ಣ ಹೆಗಡೆಯವರು, ಕೃಷ್ಣಯ್ಯರವರು ಆ ಹೆಸರುಗಳನ್ನು ಹೇಳ್ತಾ ಹೋದಾಗ ಅವ್ರ ಗಡಿಯಲ್ಲಿ ಪಡೆದಂಥವ್ರು KS ನಾಗರಾಜರವರು. ರಾಜಕಾರಣಿಗಳು ಏನು ಬೇಕಾದ್ರೂ ಮಾಡ್ಬೋದು. ಇವತ್ತು ನಾವು ನೋಡ್ತೇವೆ ಫೋಟೋಕ್ಕೆ ದುಂಬಾಲು ಬೀಳೋದು, ಎಷ್ಟು ಜನ ದುಂಬಾಲು ಬೀಳ್ತಾರೆ. ಅವ್ರು ಹಿಂದೋಗಿ ಲೆಟರ್ಗಳು ತೆಗೆದುಕೊಂಡು ಎಷ್ಟು ಜನ ಹೋಗ್ತಾರೆ. ಕೆಲಸ ಮಾಡಿಕೊಡಿ, ಕಾಂಟ್ರಾಕ್ಟ್ ಕೆಲಸ ಕೊಡಿಸಿ ನೂರಾರು ಸಾವಿರಾರು ಜನ. ಆದರೆ KS ನಾಗರಾಜರವರು ಆ ಕೆಲಸವನ್ನು ಮಾಡಲೇ ಇಲ್ಲ, ಸೇವೆಯನ್ನೇ ಮಾಡ್ತಾ ಬರ್ತಾ ಇದ್ದಾರೆ. ಇವತ್ತಿಗೂ ನಾನೊಬ್ಬ ಪತ್ರಕರ್ತನಾಗಿ ಹೇಳಬೇಕಾದ್ರೆ ಅವ್ರ ಬರವಣಿಗೆಯನ್ನು ಉಳಿಸ್ಕೊಂಡಿದ್ದಾರಲ್ಲ, ಬಹುಶಃ ರಾಜಕಾರಣಿಗಳಲ್ಲಿ ಅತ್ಯಂತ ವಿರಳ ಅಂತ ಹೇಳ್ಬೋದು. MP ಪ್ರಕಾಶ್ ಅವರು ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಪುಸ್ತಕವನ್ನೇ ಓದ್ಕೊಂಡು ಹೋಗ್ತಾ ಇದ್ರು ಅನ್ನುವಂಥದ್ದು ನಾನೂ ಕೂಡ ನೋಡಿದ್ದೇನೆ. ಆ ಸಾಲಿನೊಳಗೆ ನಾಗರಾಜರವರು ಇದ್ದಾರೆ ಅನ್ನುವಂಥದ್ದು. ಪ್ರಸ್ತುತ ರಾಜಕಾರಣದ ಒಂದಷ್ಟು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರ ಸೇವೆ ಇನ್ನಷ್ಟು ಸಮಾಜಕ್ಕೆ ಸಿಗುವಂತಾಗಲಿ ಅಂತ ಹೇಳ್ತಾ ಅವರ ಈ ಕಿರು ಸಂದರ್ಶನವನ್ನು ನಿಮಗೆ ಕೊಟ್ಟಿದ್ದೇನೆ. ಮತ್ತೆ ವಿಶೇಷ ಸುದ್ದಿ, ವಿಶೇಷ ಸಂದರ್ಶನ ಹೊತ್ತು ಬರ್ತೇನೆ. ನಮಸ್ಕಾರ.